ನಮಸ್ಕಾರ ಎಲ್ಲರಿಗೂ. ಇವತ್ತು ಭಾಗ್ಯಾಸ್ ಕಿಚನ್ನಲ್ಲಿ ಅವರೆಕಾಳು ಇತ್ಕನಬೇಳೆ ಸಾರು ಮಾಡ್ತಾಯಿದ್ದೀವಿ. ಇತ್ಕನಬೇಳೆ ಸಾರು ಮಾಡೋದಕ್ಕೆ ಒಂದು ಮಡಿಕೆದು ಪಾತ್ರೆ ಒಂದು ಇಟ್ಕೊಂಡಿದ್ದೀವಿ. ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಇತ್ಕನಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಇತ್ಕನಬೇಳೆನ ಒಂದು 5 ನಿಮಿಷ ಉರಿಯೋಕ್ಕಿಡೋಣ. ಭಾಗ್ಯಾಸ್ ಕಿಚನಲ್ಲಿ ಭಾಗ್ಯ ಕೈ ಬಿಟ್ಟು ಬೇರೆ ಕೈ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಇದು ಜಯಶ್ರೀದು ಕೈ. ಬೇಳೆನ ಉರಿಯೋಕೆ ಇಟ್ಬಿಟ್ಟು ಒಂದು ಸೈಡು ನಾವು ಒಗ್ಗರಣೆಗೆ ಪ್ರಿಪರೇಷನ್ ಮಾಡ್ಕೊಳ್ಳೋಣ. ರುಬ್ಬೋದಕ್ಕೆ ಏನೇನು ಬೇಕು ಅದೆಲ್ಲನೂ. ಸೊ ಈಗ ನಾವು ರುಬ್ಬೋದಕ್ಕೆ ಒಂದು ಬಾಣಲೆಗೆ ಒಂದು 2 ರಿಂದ 3 ಸ್ಪೂನು ಗಸಗಸೆ ಜಾಸ್ತಿ ಆಯಿತು, ಸ್ವಲ್ಪ ವಾಪಸ್ ತಗೊಳ್ಳೋಣ. ಒಂದು 4 ಚಕ್ಕೆ ಲವಂಗ, ಒಂದು 2 ಮೀಡಿಯಮ್ ಈರುಳ್ಳಿ ತೊಗೊಂಡಿದ್ದೆ, ಒಗ್ಗರಣೆಗೆ ಸ್ವಲ್ಪ ಹಾಕಿದೆ. ಸೊ ಇವಾಗ ಉರಿಯೋಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ. ಒಂದು 2 ಮೀಡಿಯಮ್ ಬೆಳ್ಳುಳ್ಳಿ, ನಾನು ಒಂದು ಅರ್ಧ kg ಮೇಲೇ ಬೇಳೆ ತೊಗೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಒಂದು 7-8, ಶುಂಠಿ ಒಂದು 1.5 ಇಂಚಷ್ಟು, ಟೊಮೊಟೊ ಬೇಡ, ಈಗ ಟೊಮೊಟೊ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರಿಯೋಣ ಚೆನ್ನಾಗಿ. ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಇದು ಮಂಡ್ಯ ಸ್ಟೈಲಲ್ಲಿ ಮಾಡ್ತಾಯಿರೋ ಇತ್ಕನಬೇಳೆ ಸಾರು. ನೆಕ್ಸ್ಟು ನಾನು ನಮ್ಮೂರಿಗೆ ಹೋದಾಗ ನಮ್ಮೂರಲ್ಲಿ ನಮ್ಮ ತೋಟದಲ್ಲಿ ಅವರೆಕಾಯಿ ಹಾಕಿದ್ದಾರೆ, ಕಿತ್ಕೊಂಡ್ಬಂದು ನಮ್ಮ ಸ್ಟೈಲಲ್ಲಿ, ಅಂದರೆ ನಮ್ಮದು ಕೋಲಾರ ಡಿಸ್ಟಿಕ್ ಶ್ರೀನಿವಾಸಪುರ. ಸೊ ಆ ಕಡೆ ಮಾಡೋ ರೀತಿಯಲ್ಲಿ ಒಂದು ಸಲ ಮಾಡಿ ತೋರಿಸ್ತೀನಿ ನಾನು. ಈಗ ಕಾಳು ಉರಿಯೋ ಕಾಳಿಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕಿ ಮತ್ತೆ ಒಂದು 5 ನಿಮಿಷ ಉರಿಯೋಕೆ ಬಿಡೋಣ. ಅದನ್ನು ಜೊತೆಗೆ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಾಡೆ ಆದಮೇಲೆ ನೋಡಿ ಚೆನ್ನಾಗಿ ಬಾಡ್ತಾ ಇದೆ. ಬಾಡ ಆದಮೇಲೆ ಅದನ್ನು ರುಬ್ಕೋಬೇಕು. ಸೊ ರುಬ್ಬೋದಕ್ಕೆ ನಾನು ಒಂದು ಅರ್ಧ ಹೋಳು ಕೊಬ್ಬರಿ ತುರಿ ತಗೊಂಡಿದ್ದೀನಿ. ಟೊಮೊಟೊ ಒಂದು 2, ಚಿಕ್ಕದಾದರೆ 2 ತಗೊಂಡು, ದೊಡ್ಡದಾದರೆ ಒಂದೇ ಸಾಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ದೊಡ್ಡ ಸ್ಪೂನಲ್ಲಿ ಧನಿಯಾ ಪುಡಿ, ಟೇಬಲ್ ಸ್ಪೂನ್ ಆದರೆ 1.5 ಟೇಬಲ್ ಸ್ಪೂನ್ ಅಷ್ಟು ಬರುತ್ತೆ. ಒಂದು ಸ್ಪೂನು, ಚಿಕ್ಕ ಸ್ಪೂನಲ್ಲ ಅದರಿಂದ 2 ಸ್ಪೂನ್ ಹಾಕ್ಕೊಂಡೆ ನಾನು ಅಚ್ಚ ಖಾರದ ಪುಡಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ನಿಮ್ಮ ಖಾರ ಯಾವ ಥರ ಬೇಕು ಅದನ್ನ ನೋಡಿಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈಗ ಇದನ್ನ ನುಣ್ಣಗೆ ರುಬ್ಕೋಬೇಕು. ಆ ಹುರಿದಿಟ್ಕೊಂಡಿರೋ ಮಸಾಲನೆಲ್ಲ ಈಗ ಇದಕ್ಕೆ ಹಾಕ್ಕೊಳ್ಳೋಣ. ತುಂಬ ಅಂದರೆ ತುಂಬ ನುಣ್ಣಗೆ ಹುರಿಬೇಕು, ಗಸಗಸೆ ಎಲ್ಲ ನೀಟಾಗಿ ರುಬ್ಬಿರಬೇಕು ಅದು. ಸೊ ರುಬ್ಬಿರೋ ತುಂಬ ಫೈನ್ ಪೇಸ್ಟ್ ಮಾಡಿರೋದಿದು. ರುಬ್ಬಿರೋದನ್ನ ಉರಿತಾ ಇರೋ ಕಾಳಿಗೆ ಹಾಕ್ಕೊಂಡು ನಮ್ಮ ಕನ್ಸಿಸ್ಟೆನ್ಸಿಗೆ ಯಾವ ಥರ ಬೇಕು, ಎಷ್ಟು ನೀರು ಬೇಕು ನಮಗೆ. ಇದು ಕಾಂಬಿನೇಷನ್ ರೈಸು, ಮುದ್ದೆ, ದೋಸೆ ಜೊತೆ ತಿಂತೀವಿ ನಾವು. ನಿಮ್ಗೆ ಯಾವ ಥರ ಏನರ ಜೊತೆ ತಿಂತೀರ ಅದನ್ನು ನೋಡಿಕೊಂಡು ನೀವು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಷ್ಟು ನೀರನ್ನು ಅದಕ್ಕೆ ಹಾಕ್ಕೊಳ್ಳಿ. ಸಾಮಾನ್ಯ ನಮ್ಮ ಶ್ರೀನಿವಾಸಪುರ ಕಡೆ ಅಲ್ಲೆಲ್ಲ ಸಂಕ್ರಾಂತಿಗೆ ಸಿಹಿ ಇತ್ಕನಬೇಳೆ, ಖಾರ ಇತ್ಕನಬೇಳೆ ದೋಸೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬಕ್ಕೆ. ಅದೇ ಅಡುಗೆ ಅವತ್ತು.
ಇಲ್ಲಿ ಬೆಂಗಳೂರಲ್ಲೆಲ್ಲ ಪೊಂಗಲ್ಲು ಆ ಥರ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಮಾಡ್ತಾರೆ. ನಾವು ದೋಸೆ ಇದ್ಕಿನ ಬೇಳೆ ಮಾಡ್ತೀವಿ. ಸೊ ಇದನ್ನು ಒಂದು 10ರಿಂದ 15 ನಿಮಿಷ ಕುದಿಯಕ್ಕೆ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಕುದಿ ಬಂತು ನೋಡಿ. ಈಗ ಚೆಕ್ ಮಾಡ್ಕೊಳ್ಳೋಣ ಬೇಳೆ ಬೆಂದಿದೆಯಾ ಇಲ್ವಾ ಅಂತ. ನೋಡಿ ಆ ಸ್ಮೆಲ್ಲು, ಕುದೀತಾ ಇರೋ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ. ಸ್ಮೆಲ್ಲಲ್ಲೇ ಗೊತ್ತಾಗೋಗುತ್ತೆ ಅದು ಯಾವ ಥರ ಬಂದಿದೆ ಸಾರು ಅಂತ. ಇನ್ನು ಒಂದು 5ರಿಂದ 10 ನಿಮಿಷ ಬೇಯಬೇಕು. ಮುಚ್ಚಳ ಹಾಕಿ ಬೇಯಿಸಿದೆ. ನೋಡೋಣ ಇನ್ನೊಂದು ಸಲ ಬೆಂದಿದೆ ನೋಡಿ. ಎಣ್ಣೆ ಬಿಟ್ಕೊಂಡಿದೆ ಸುತ್ತಲೂ. ಸೊ ಆಲ್ಮೋಸ್ಟ್ ಕುದೀತಾ ಬಂದಿದೆ. ಇನ್ನೊಂದು 2 ನಿಮಿಷ ಬೆಂದರೆ ಸಾಕು ಅನಿಸುತ್ತೆ. ನಾನು ಸೆಂಟ್ರಲ್ಲಿ ಒಂದು ಸಲ ಉಪ್ಪು ಚೆಕ್ ಮಾಡಿದೆ, ಉಪ್ಪು ಕರೆಕ್ಟ್ ಇದೆ, ಏನೂ ಹಾಕೋ ನೆಸೆಸಿಟಿ ಇಲ್ಲ. ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ. ಇನ್ನೊಂದು 2 ನಿಮಿಷ ಬೆಂದರೆ ಸಾಕು. ಸಾಂಬಾರು ಇದ್ಕಿನ ಬೇಳೆ ಸಾರು ಮಂಡ್ಯ ಸ್ಟೈಲಲ್ಲಿ ರೆಡಿ ಆಯಿತು. ಇದನ್ನು ನಾನಿವತ್ತು ಬ್ರೌನ್ ರೈಸ್ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂತಾಯಿದ್ದೀನಿ. ನೋಡಿ ಸ್ವಲ್ಪ ತೆಳ್ಳಗನೇ ಮಾಡಿದ್ದೀನಿ ಸಾಂಬಾರು ನಾನು ರೈಸ್ ಜೊತೆ ತಿನ್ನೋದಕ್ಕೆ. ನಿಮ್ಗೆ ಯಾವ ಥರ ಬೇಕು ಕನ್ಸಿಸ್ಟೆನ್ಸಿ ಆ ಥರ ಮಾಡ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಸಖತ್ ಎಕ್ಸಲೆಂಟ್ ಆಗಿರುತ್ತೆ. ತುಪ್ಪ ಇಷ್ಟ ಇಲ್ದಿರೋರು ಹಂಗೆ ತಿನ್ಕೋಬೋದು. ಟೇಸ್ಟ್ ಅಂತೂ ಸೂಪರ್ಬಾಗಿದೆ ಫ್ರೆಂಡ್ಸ್. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.